ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಲೈಫಲ್ಲಿ ಒಂದು ದೊಡ್ಡ ಡೆಸಿಷನ್ನೇ ತಗೋತಿದ್ದೀನಿ. ಅದು ದೊಡ್ಡದೋ ಚಿಕ್ಕದೋ ನನಗಂತೂ ಗೊತ್ತಿಲ್ಲ. ಆದರೆ ಇವಾಗ ಸದ್ಯಕ್ಕೆ ನನಗೆ ಅದು ದೊಡ್ಡ ವಿಷಯನೇ ಅಂತ ಅನ್ನಿಸ್ತಿರೋದು. ಅದೇನು ಅಂತ ಮುಂದೆ ನಾನು ಹೋಗ್ತಾ ಹೇಳ್ತೀನಿ. ಆದರೆ ಇವಾಗ ಸದ್ಯಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಅವಳಿಲ್ದ ಏನೋ ಕೆಲಸನೇ ಆಗಲ್ಲ. ಸೊ ಅವ್ರ ಮನೆಗೆ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಹೇಳ್ತೀನಿ. ಬನ್ನಿ ಗೈಸ್. ಇವಾಗ ನಾನು ಕೈ ಹಾಕ್ತಿರೋಂಥ ಕೆಲಸಕ್ಕೆ ನಿನ್ನ ಸಪೋರ್ಟ್ ಅಂತ ಮೇಯ್ನಾಗಿ ಬೇಕೇ ಬೇಕು. ಅದೇನಪ್ಪ ಅಂತ ಅಂದರೆ ಮುಂದೆ ಹೋಗ್ತಾ ಹೇಳ್ತೀನಿ ಗೈಸ್ ಏನಂತ. ಏನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಾಗ ದೊಡ್ಡವ್ರು ಹೇಳ್ತಾರೆ ಶಾಸ್ತ್ರ ಕೇಳ್ಕೊಂಡು ಮಾಡಿ ಅಂತ. ಅದಕ್ಕೆ ನಮ್ಮ ಆಂಟಿನ ಕರ್ಕೊಂಡಿಲ್ಲ, ಶಾಸ್ತ್ರ ಕೇಳೋಣ ಅಂತ ಬಂದಿದ್ದೆ. ಅವರು ನೋಡ್ಬಿಟ್ಟೆಲ್ಲ ಒಳ್ಳೇದಾಗುತ್ತೆ ಮಾಡಿ ಅಂತ ಹೇಳಿದ್ರು. ಸರಿ ಅಂತಲಿಂದ ಅಮೌಂಟ್ ಕೊಡಬೇಕಾಗಿತ್ತು ಓನರ್ಗೆ ಅಡ್ವಾನ್ಸ್. ಎಷ್ಟು ಕೊಡಬೇಕಾಗಿತ್ತು ಅಷ್ಟನ್ನ ಡ್ರಾ ಮಾಡೋದಕ್ಕೆ ಬಂದೆ. ನಂದು ATM ಅಲ್ಲಿ ಅಷ್ಟೊಂದು ಲಿಮಿಟ್ ಇರಲಿಲ್ಲ. ಅದಕ್ಕೆ ಒಂದು 2-3 ಕಾರ್ಡಲ್ಲಿ ಅವ್ರಿಗೆ ಅಡ್ವಾನ್ಸ್ ಎಷ್ಟು ಕೊಡಬೇಕಾಗಿತ್ತು ಅಷ್ಟನ್ನ ಡ್ರಾ ಮಾಡಿಕೊಂಡು ಓನರ್ ಅಂಗಡಿ ಮನೆಗೆ ಬಂದೆ. ಓಪನ್ ಮಾಡೋದಕ್ಕೆ ಅಡ್ವಾನ್ಸ್ ಕೊಡೋದಕ್ಕೆ ಅಮೌಂಟ್ ಎಲ್ಲ ಡ್ರಾ ಮಾಡ್ಕೊಂಡು ಅಂಗಡಿ ಓನರ್ಗೆ ಅಡ್ವಾನ್ಸ್ ಕೊಟ್ಮೇಲೆ ಅವ್ರು ಕೂಡ ಅಂಗಡಿದ ಕೀ ಕೊಟ್ಟರು. ಅದಕ್ಕೆ ಅಲ್ಲಿಂದ ಬಂದು ಈ ಅಂಗಡಿ ನಾನು ಆಲ್ರೆಡಿ ಮೊದಲೇ ನೋಡಿದ್ರೆ ಆಚಾರಿಗೆ ತೋರಿಸ್ಬಿಟ್ಟು ಅಲ್ಲಿಗೆ ಏನೇನು ಐಟಮ್ಸ್ ಬೇಕು ಅದನ್ನ ತಗೊಳ್ಳೋಣ ಅಂತ ಇಲ್ಲಿ ಅಂಗಡಿ ಡಿವೈಡ್ ಮಾಡ್ಬೇಕು. ಫಸ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಈಗ ಅಂಗಡಿದು ಕೀಸ್ಕೊಂಡು ಬಂದಿದ್ದೀನಿ. ಸೊ ಅಂಗಡಿಗೆ ಇವಾಗ ಡಿವೈಡ್ ಮಾಡೋದಕ್ಕೆ ಐಟಮ್ಸ್ ಬೇಕಾಗಿತ್ತು. ಶೀಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಅದಕ್ಕೆ ಬಂದು ಶೀಟ್ಸ್ ತೊಗೊತಿದ್ದೀನಿ, ಪ್ಲೈವುಡ್ ಶೀಟ್ಸ್. ಗೈಸ್ ಫೈನಲಿ ಅಂಗಡಿಗೆ ಬೇಕಾಗಿರೋ ಶೀಟ್ಸ್ನ ತೊಗೊಂಡು ಬಂದಿದ್ದೀನಿ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಕೆಲಸನ. ಏನು ಮಾಡ್ತಿದ್ದೀನಿ ಅಂಗಡಿಲಿ ಅಂತ ನಾನು ಹೇಳ್ತೀನಿ ಗೈಸ್ ಕೆಲಸ ಆದಮೇಲೆ. ಗೈಸ್ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ ಕೆಲಸನ. ಮರ ಎಲ್ಲ ಶೀಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಅವ್ರು ಏನು ಮಾಡಬೇಕೋ ಕೆಲಸನ ಅವ್ರು ಮಾಡ್ತಿದ್ದಾರೆ. ಕೆಲಸ ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದಿರೋದು ಅಂತಂದರೆ ಇದೇ ತಿಂಗಳಲ್ಲಿ ಓಪನ್ ಮಾಡಬೇಕು ಅಂತ ನಾನು ಶಾಸ್ತ್ರ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಸೊ ಇವತ್ತೇ ಓಪನ್ ಮಾಡಬೇಕು, ಇದೇ ತಿಂಗಳಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಬೇಗ ಕೆಲಸ ಮಾಡಿಸ್ತಿದ್ದೀನಿ ಗೈಸ್. ನೋಡಬೇಕು. ಇವಾಗ ಇನ್ನೂ ಊಟ ಮಾಡಿಲ್ಲ. ಬೆಳಗ್ಗೆಯಿಂದ ಎಲ್ಲ ಕುಂತು ಸಿಕ್ಕಾಪಟ್ಟೆ ಸುಸ್ತಾಗೋಗುತ್ತೆ. ಇವಾಗ ಊಟ ತೊಗೊಬರೋದಕ್ಕೆ ಹೇಳಿದ್ದೀನಿ. ತೊಗೊಂಡು ಬಂದ್ಮೇಲೆ ಊಟ ಮಾಡಬೇಕು ಗೈಸ್. ಊಟ ಮಾಡಾದ್ಮೇಲೆ ಅಗ್ರಿಮೆಂಟ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ಕಂಪ್ಯೂಟರ್ ಅಂಗಡಿಗೆ ಬಂದು ಅಗ್ರಿಮೆಂಟ್ನ ಮಾಡಿಸ್ದೆ. ಮುಗಿಸಿ ಮನೆಗೆ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು. ಇನ್ನು ಪ್ಲೈವುಡ್ ಶೀಟ್ಸ್ ಎಲ್ಲ ಸ್ವಲ್ಪ ಬೇಕಾಗಿದೆ. ಅದನ್ನು ತೊಗೊಂಡು ಬರೋಕ್ಕೆ ಹೋಗಬೇಕು. ಹಂಗೆ ಇವಾಗ ಮನೆಗೆ ಬಂದಿದ್ದು ಏನಪ್ಪ ಅಂದರೆ ಸ್ವಲ್ಪ ಅಮೌಂಟ್ ಎತ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಮನೆಗೆ ಬಂದೆ. ಎತ್ಕೊಂಡು ಇವಾಗ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಿದ್ದೀನಿ. ಸ್ವಲ್ಪ ಪ್ಲೈವುಡ್ಸ್ ತೊಗೊಳೋದಕ್ಕೆ ಹೋಗಬೇಕು. ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಡು ಮತ್ತೆ ನಾಳೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು. ಮತ್ತೆ ನಾವು ನಾಳೆ ಹೋಗಿ ತೊಗೊಂಡು ಸುಮ್ಮನೆ ಲೇಟ್ ಆಗುತ್ತೆ ಅಂತ ಇವಾಗ ಟೈಮ್ ಇದೆಯಲ್ಲ ಸ್ವಲ್ಪ ಅಂತ ಇವಾಗಲೇ ಹೋಗಿ ತಗೋತಿರೋದು. ಬಂದಾಯ್ತು. ಅದನ್ನ ಕೊಡಿ. ಅದನ್ನ ಕೊಡು ಕಪ್ಪಿ ಥರ ಆಡ್ಬೇಡ ಅನಿಸ್ತಿದ್ದು. ಡೋರ್ ಹಾಕ್ಸ್ತಿರೋದಕ್ಕೆ ಸ್ಲೈಡ್ಗೆ ಈ ಥರ ತೊಗೊಂಡಿರೋದು. ಇದು ಮೇಲ್ಗಡೆ ಸ್ಲೈಡ್ಗೆ, ಕೆಳಗಡೆ ಸ್ಲೈಡ್ ಹಾಕ್ಸ್ತಿಲ್ಲ ಅಲ್ವಾ, ಮೇಲ್ಗಡೆ ಮಾತ್ರ ಡೋರ್ಗೆ ಮೇಲ್ಗಡೆ ಸ್ಲೈಡ್ ಮಾಡಿಸ್ತಾರೆ. ಚೆನ್ನಾಗಿದೆ, ಸಾಕದು. ಆಟ ಸಾಮಾನೆಲ್ಲ ಅದು. ಮತ್ತು ಇದ್ರ ಜೊತೆಗೆ 1-3 ಶೀಟ್ಸು, ಪ್ಲೈವುಡ್ ಶೀಟ್ಸ್ ಅಷ್ಟೊಂದು ತೊಗೊಂಡು ಈಗ ಹೋಗ್ಬೇಕು. ಎಲ್ಲ ತೊಗೊಂಡಾಯ್ತು. ಆಟೋಗೆ ವೆಯ್ಟ್ ಮಾಡ್ತಿದ್ದೀವಿ. ಈಗ ಆಟೋ ಹೋದ್ಮೇಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೇಕು. ಬಂದು 9:15 ಆಗ್ತಿದೆ. ನಾನು ಈಗಷ್ಟೇ ಅಂಗಡಿಯಿಂದ ಬಂದೆ. ಸ್ವಲ್ಪ ಕೆಲಸ ಆಲ್ರೆಡಿ ಮುಗ್ದಿದೆ. ಇನ್ನೂ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ. ಅದನ್ನು ಇವತ್ತು ರಾತ್ರಿ ಎಲ್ಲ ಇದ್ದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬೆಳಗ್ಗೆವರೆಗೆ ಕೆಲಸ ಎಲ್ಲ ಮುಗೀತೆ ಅಂತ ಹೇಳಿದ್ದಾರೆ. ಮುಗಿಸ್ಕೊಡ್ತಾರೇನೋ ನನಗೂ ಗೊತ್ತಿಲ್ಲ. ನಾನು ಈಗಷ್ಟಲ್ಲಿಂದ ಈಗ ಬಂದೆ. ನಾನಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಹಂಗೆ ನಾಳೆ ಬೇರೆ ಹೋಗಬೇಕು. ನಾಳೆನೂ ಸಿಕ್ಕಾಪಟ್ಟೆ ಕೆಲಸ ಇದೆ. ನಾನು ಏನು ಮಾಡೋದಕ್ಕೆ ಹೊರಟಿದ್ದೀನಿ ಅಂತ, ಏನು ಅಂಗಡಿ ಮಾಡ್ತಿದ್ದೀನಿ ಅಂತ ಓಪನಿಂಗ್ ಹತ್ತತ್ರ ನಾನು ಹೇಳ್ತೀನಿ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 2 ಇವತ್ತು ಅಂಗಡಿ ಕೆಲಸ ಮಾಡಿಸ್ತಿರೋದು. ಬೆಳಿಗ್ಗೆ ಆಲ್ರೆಡಿ ಹೋಗಿದ್ದು ಬಂದೆ, ಟೀ ಕಾಫಿ ಕೊಟ್ಬಿಟ್ಟು ಇವಾಗ ಮತ್ತೆ ಹೋಗ್ತಿದ್ದೀನಿ. ಕೆಲಸ ಏನು ನಡೀತಿದೆ ಏನಾಗ್ತಿದೆ ನೋಡಬೇಕು. ಹಾಗೇನೆ ಇನ್ನೂ ಸ್ವಲ್ಪ ತುಂಬ ಕೆಲಸ ಇದೆ. ಮೈಸೂರಿಗೆ ಹೋಗಬೇಕು ಐಟಮ್ಸ್ ಎಲ್ಲ ತರೋದಕ್ಕೆ. ಸೊ ಅದನ್ನು ನೋಡ್ಕೊಂಡು ಹಂಗೆ ಮೈಸೂರಿಗೆ ಹೋಗಬೇಕು ಗೈಸ್. ಬನ್ನಿ ಹೋಗೋಣ ಗೈಸ್. ಕೆಲಸ ಇಷ್ಟ ಆಗೈತೆ. ನಿನ್ನೆಯಿಂದ ಎಷ್ಟೇನೋ ಹಾಕಿರೋದು ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದು ಮಾತ್ರ ಇಲ್ಲಿಗೆ ಸ್ಟಾಪ್ ಮಾಡಿರೋದು. ಇಲ್ಲಿಗೆ ಶೀಟ್ಸ್ ಹಾಕಿಸ್ಬೇಕು. ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಕೆಲಸ. ಏನೋ ಒಂದು ಐಟಮ್ ಬೇಕು, ಅದಕ್ಕೋಸ್ಕರ ನಿಲ್ಲಿಸಿರೋದು. ಹಾಗೆ ಈ ಶೀಟ್ಸ್ ಎಲ್ಲ ಪೂರ್ತಿ ಬ್ಯಾಕಿಗೆ ಓಡಿಸಿರೋದು. ಇಲ್ಲಿ ಮುಂದೆ ಏನಾದರೂ ಮಾಡೋಣ ಅಂತ, ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಐಟಮ್ ಬೇಕು. ಆ ಐಟಮ್ನಿಗೋಸ್ಕರ ಕೆಲಸ ಸದ್ಯಕ್ಕೆ ನಿಲ್ಲಿಸಿದ್ದೀನಿ. ಇವಾಗ ಹೋಗಿ ತೊಗೊಂಡು ಬರಬೇಕು ಕೆಲಸ. ತೊಗೊಂಡು ಬಂದುಬಿಟ್ಟು ಮತ್ತೆ ಇದನ್ನು ಕಂಟಿನ್ಯೂ ಮಾಡಬೇಕು. ಅಂಗಡಿ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿತ್ತು. ನನಗೆ ಮೈಸೂರಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡು ಬರೋದಕ್ಕೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಂಡಿದ್ರೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಈ ಅಂಗಡಿಲಿ ಸ್ವಲ್ಪ ಇಶ್ಯೂ ಆಗಿಬಿಟ್ಟಿತ್ತು.
ಅಂಗಡಿ ತುಂಬ ಚಿಕ್ಕದಾಯಿತು. ನಾವು ಏನೇ ಐಟಮ್ಸ್ ತೊಗೊಂಡು ಬಂದು ಇಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಪಕ್ಕದ ಅಂಗಡಿನ ಕೇಳಿದ್ವಿ, ಆದರೆ ಅದನ್ನು ಸೇರಿಸಿದ್ರು ಸ್ವಲ್ಪ ಅಮೌಂಟ್ ಜಾಸ್ತಿನೇ ಹೇಳಿದ್ರು. ಅದು ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ಅಲ್ಲಿಂದ ಬೇರೆ ಅಂಗಡಿಗೆ ಬಂದ್ವಿ, ಬೇರೆ ಅಂಗಡಿಗೆ ಶಿಫ್ಟ್ ಆದ್ವಿ. ಆದರೆ ಅಲ್ಲಿಂದ ಐಟಮ್ಸ್ ಎಲ್ಲ ಫಿಟ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಸಾಕೋಗಿತ್ತು. ಅದನ್ನೆಲ್ಲ ಬಿಚ್ಚಿಸ್ಕೊಂಡು ತೊಗೊಂಡು ಬಂದು ಇಲ್ಲ ಹಾಕ್ಸೋರಿಗೆ ಅಲ್ಲಿ ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಯಿತು. ಅದಕ್ಕೆ ತುಂಬ ಬೇಜಾರಾಯಿತು. ಗೈಸ್ ಅವಾಗಲೇ ಮಾಡಿದ ಅಂಗಡಿ ಬೇರೆದಿತ್ತು. ಆ ಅಂಗಡಿ ಸ್ವಲ್ಪ ಇಶ್ಯೂ ಇತ್ತು, ಯಾಕೋ ಬೇಡ ಅಂತ ಅನಿಸ್ತು, ಸರಿ ಬರಲಿಲ್ಲ. ಅದಕ್ಕೆ ಅಂಗಡಿನ ಚೇಂಜ್ ಮಾಡಿದ್ವಿ. ದೊಡ್ಡದಾಗೈತೆ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಅದೆಲ್ಲ ಆಲ್ಮೋಸ್ಟ್ ಫಿಟ್ ಮಾಡಿಬಿಟ್ಟಿದ್ವಿ. ಇವಾಗ ಇದನ್ನೆಲ್ಲ ಅಲ್ಲಿಂದ ತಗೊಂಡು ಬಂದು ಇವಾಗ ಮತ್ತೆ ಇಲ್ಲಿಗೆಲ್ಲ ಫಸ್ಟಿಂದ ಸರಿ ಮಾಡಬೇಕು. ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬಂದು ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ. ಗೈಸ್ ಕೆಲಸ ಮಾಡಿ ಅಂತ ಹೇಳಿದ್ರು ಯಾರು ಕೆಲಸ ಮಾಡ್ದೇನೆ RCB ಮ್ಯಾಚ್ ನೋಡ್ಕೊಂಡು ಕುಂತವ್ರೆ. ನಾನು ಅಷ್ಟೇ ಮ್ಯಾಚ್ ನೋಡ್ಕೊಂಡು ಕುಂತಿದ್ದೀನಿ. ನೋಡ್ಬೇಕು ಗೈಸ್, ಈ ಸಲ ಕಪ್ ನಮ್ಮದೇ. ಗೈಸ್ ಅಮೂಲಂತೂ ಜರ್ಸಿ ತಗೊಬಿಡೋಣ. ಎಷ್ಟೇ ಬೇಜಾರಲ್ಲಿದ್ರು RCB ಮ್ಯಾಚ್ ನೋಡ್ಕೊಂಡು ಕುಂತಿರ್ಬೇಕಾದ್ರೆ ಖುಷಿ ಆಗ್ತಾ ಇತ್ತು. ಗೈಸ್ 3 ಬಾಲ್ಗೆ ಇನ್ನ 23 ರನ್ ನೋಡಿಬೇಕು. ಆಗದೇ ಇಲ್ಲ, ನಾವೇ ಗೆಲ್ಲೋದು ಈ ಸಲ RCBನ. ಈ ಸಲ ಕಪ್ ನಮ್ದೇ. ಗೈಸ್ ಫೈನಲಿ RCB ಮ್ಯಾಚ್ ವಿನ್ ಆಯ್ತು. ಈ ಸಲ ಕಪ್ ನಮ್ಮದೇ ಅಲ್ಲ, ನಮ್ಮದು. ನಾನಂತೂ ಸಿಕ್ಕಾಪಟ್ಟೆ ಬೇಜಾರಿದ್ದೆ. ಅಂಗಡಿ ಚೇಂಜ್ ಮಾಡಿದ್ದು ಮತ್ತು ಅಲ್ಲಿ ವರ್ಕ್ ಮಾಡಿದ್ದು ಎಲ್ಲ ಕೆಲಸ ಎಲ್ಲ ವೇಸ್ಟ್ ಆಗಿತ್ತು. ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಿದೆ. ಆದರೆ ಇವಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. RCB ಮ್ಯಾಚ್ ವಿನ್ ಆಗಿದ್ದಕ್ಕೆ ಪಟಾಕಿ ಹೊಡೆಯೋಷ್ಟು ಖುಷಿ ಆಗ್ತಿತ್ತು. ಆದರೆ ನಮ್ಮ ಹತ್ರ ಪಟಾಕಿ ಇರಲಿಲ್ಲ. ಅದಕ್ಕೆ ಬೇರೆಯವ್ರು ಹೊಡಿತಿದ್ದು ಪಟಾಕಿನ ನೋಡಿಕೊಂಡು ಜೈ RCB ಅಂತ ಕಿರ್ಚ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.